78ನೇ ಹುಟ್ಟುಹಬ್ಬ ಆಚರಣೆ ಎಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜದ ವತಿಯಿಂದ ಎಲ್ಲ ನಮ್ಮ ಯುವಕ ಸ್ನೇಹಿತರು ಇವತ್ತು ಹುಮ್ನಾಬಾದ್ನಲ್ಲಿ ಏರ್ಪಾಡು ಮಾಡಿದ್ದಾರೆ. ಕರ್ನಾಟಕದಲ್ಲಿ ತಮಗೆಲ್ಲ ಗುರುತಿದ್ದ ಹಾಗೆ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಹಿಂದೆ ಉಪಮುಖ್ಯಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಸೇವೆ ಮಾಡ್ತಕ್ಕಂಥ ಒಬ್ಬ ದಕ್ಷ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯಜಿಯವರು ಅಂತ ನಿಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಸಾಹೇಬರು ಹೇಗಿದ್ದಾರೆ ಅಂದ್ರೆ ನೇರ ನುಡಿ. ಯಾವುದೇ ಒಂದು ಕೆಲಸ ಆಗ್ತದೆ ಅಂದ್ರೆ ಆಗ್ತದೆ, ಆಗಲ್ಲ ಅಂದ್ರೆ ಆಗಂಗಿಲ್ಲ. ಆ ನೇರ ದಿಟ್ಟ ನಿರಂತರ ಇವತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2023 ಚುನಾವಣೆಯಲ್ಲಿ ಸಿದ್ದರಾಮಯ್ಯಜಿಯವರು, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ನಮ್ಮ ಪಕ್ಷದ ಯುವ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧೀಜಿಯವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಅಂತ DK ಶಿವಕುಮಾರ್ಜಿಯವರು ಕೊಟ್ಟಂತ ಭರವಸೆಗಳು ಇವತ್ತು ನಿಮಗೆಲ್ಲ ಗುರುತಿದೆ. ಪಂಚ ಗ್ಯಾರಂಟಿ ಯೋಜನೆಗಳು ನಮ್ಮ ರಾಜ್ಯದಲ್ಲಿ 2023ರಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಭರವಸೆ ಕೊಟ್ಟಿದ್ರು ಅವೆಲ್ಲ ಭರವಸೆಗಳನ್ನು ಈಡೇರಿಸತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ದಾರೆ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯಜಿಯವರು ಮಾಡಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ನಾವೆಲ್ಲ ಇವೆಲ್ಲ ಸ್ಕೀಮ್ ನಾವು ಮಾಡಿದ್ ನೋಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ವಿರೋಧ ಪಕ್ಷದವರು ಇದೇ ಕಾಪಿ ಮಾಡಿ ಇದು ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳು ಇವತ್ತು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಇವತ್ತು ಅವ್ರು ನೋಡ್ತಾ ಇದ್ರಿ ಒಂದು ಒಳ್ಳೆ ಕಾರ್ಯಕ್ರಮ ಬಡವರಿಗಾಗಿ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಯಾವಾಗೂ ಹೇಳ್ತಾ ಇದ್ದರು ಯಾರು ಕೂಡ ಹಸಿವಿನಿಂದ ಮಲಗಬಾರ್ದು, ಯಾರು ಕೂಡ ಮಲಗಬಾರ್ದು. ಇವತ್ತು ಅನ್ನದಾಸೋಹ ಇವತ್ತು ನೋಡ್ರಿ 10 kg ಅಕ್ಕಿ ಕೊಡ್ತಕ್ಕಂಥ ಕೆಲಸ ಹಿಂದೆ ಕೂಡ ಮಾಡಿದ್ರು, ಇವತ್ತು ಕೂಡ ಮಾಡ್ತಾ ಇದ್ದಾರೆ. ತಮ್ದೆಲ್ಲ ಮಾಹಿತಿ ಇದೆ. ಇವತ್ತು ಬಸ್ ಫ್ರೀ, ಇವತ್ತೆಲ್ಲ ನಮ್ಮ ಮಹಿಳೆಯರು ಇವತ್ತೆಲ್ಲಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. 500 ಕೋಟಿ ಜನ ಇವತ್ತ ಬಸ್ ಅಲ್ಲಿ ಪ್ರಯಾಣ ಮಾಡಿ ಇವತ್ತು ಮೊನ್ನೆ ನೋಡಿದ್ರಿ ಸುಮಾರು 500 ಕೋಟಿ ಟಿಕೆಟ್ ಮೊನ್ನೆ ಬೆಂಗಳೂರಿಂದ ಇಡೀ ರಾಜ್ಯದಲ್ಲಿ ಇದೊಂದು ವ್ಯವಸ್ಥೆ ಕೂಡ ಆಯಿತು. ಬಂಧುಗಳೇ, ಹೇಳ್ತಕ್ಕಂಥದ್ದು ಏನು ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಅವ್ರು ಕೊಟ್ಟಂತ ಇಡೀ ದೇಶಕ್ಕೆ ಒಬ್ಬ ಮಾದರಿ ಮುಖ್ಯಮಂತ್ರಿ ಅಂತ ಕೂಡ ಹೇಳಕ್ ನಾನು ಬಯಸ್ತೇನೆ. ಯಾಕಂದ್ರೆ ಅವ್ರು ನೋಡಿದ್ರಿ ದಾವಣಗೆರೆಯಲ್ಲಿ ಒಂದು ಹುಟ್ಟುಹಬ್ಬ ಆಚರಣೆ ಆಯ್ತು. ಇಡೀ ದೇಶದಲ್ಲೇ ಯಾರು ಕೂಡ ಅಂತ ಹುಟ್ಟುಹಬ್ಬ ಆಚರಣೆ ಮಾಡೋಕ್ಕಾಗಿಲ್ಲ ಅಂತ ನಾನು ಭಾವಿಸ್ತೀನಿ. ಇಡೀ ನಮ್ಮ ರಾಷ್ಟ್ರೀಯ ನಾಯಕರಂತ ರಾಹುಲ್ ಗಾಂಧೀಜಿಯವರೇ ಗೆಸ್ಟ್ ಹೌಸ್ಲಿಂದ ಅಲ್ಲಿಗೆ ಎಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ರು ಅಲ್ಲಿಗೆ ಬರಬೇಕಾಗಿತ್ತು. ಅದು 1.5 ತಾಸು ಅದು ಅಲ್ಲಿಗೆ ಬರಬೇಕಾಗಿತ್ತು. ಅಂದ್ರೆ ಆ ಜನರ ದಟ್ಟಣೆದಾಗ ಇವತ್ತು ತಾವೆಲ್ಲ ನೋಡಿದ್ರಿ. ಇವತ್ತು ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ತಾವೆಲ್ಲ ಕೂಡಿ ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳಿಗೆ ಇವತ್ತ ಬಹಳ ಒಳ್ಳೆ ರೀತಿಯಿಂದ ನಾವು ಇನ್ನು ಬೇರೆ ನೀವು ಮೊದಲೇ ಹೇಳಿದ್ರೆ ನಾವೆಲ್ಲರೂ ಕಲ್ಯಾಣ ಮಂಟಪದಲ್ಲಿ ಒಳ್ಳೆ ರೀತಿಯಿಂದ ನೀವು ಗಡ್ಬಡಿಯಿಂದ ನೀವೆಲ್ಲ ಸಮಾಜ ಮುಖಂಡರು ನೀವು ನಾನು ನಿನ್ನೆನೇ ಹೇಳಿ ನಾನು ಕೂಡ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಇಲ್ಲ ಸಾಹೇಬ್ರದ್ರು ಒಂದು ಬರ್ತ್ಡೇ ಮಾಡ್ತಾ ಇದೀವಿ ಸರ್, ತಾವು ಇರಬೇಕು ಅಂದ್ರೆ ನಾನು ಉಳ್ಕೊಂಡೆ. ನಾನು ಕೂಡ ಹೋಗ್ಬೇಕಾಗಿತ್ತು. ಆದ್ರೂ ಕೂಡ ಪರವಾಗಿಲ್ಲ, ನಾವು ಮನಸ್ಸಿನಿಂದ ನಾವೆಲ್ಲ ಮುಖ್ಯಮಂತ್ರಿಗಳು ಇವತ್ತು ಸಿದ್ದರಾಮಯ್ಯಜಿಯವರು ಕೊಟ್ಟಂತ ಯೋಜನೆಗಳು, ಕೊಟ್ಟಂತ ಭರವಸೆಗಳು ಇವತ್ತು ನಾಡಿನ ಜನತೆಗೆ ಇವತ್ತು ಒಳ್ಳೆ ಕಾರ್ಯಗಳು ಮಾಡಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯ ಸಾಹೇಬರಿಗಿದೆ. ಇವತ್ತು ನಿಮ್ಮೆಲ್ಲರ ಪರವಾಗಿ, ನಮ್ಮ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಆರ್ಥಿಕವಾದಂಥ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಹೇಳ್ತೀನಿ. ಮತ್ತು ಅದರ ಜೊತೆಯಲ್ಲಿ ನಾನು ಬೆಂಗಳೂರಿಗೆ ಹೋದಾಗ ಇದನ್ನು ಕೂಡ ಹೇಳ್ತೀನಿ ಸರ್, ಹುಮ್ನಾಬಾದ್ನಲ್ಲಿ ಕೂಡ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ ಅಂತ ನಿಮ್ಮೆಲ್ಲರ ಪರವಾಗಿ ಒಂದು ಧ್ವನಿ ಎತ್ತಿ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸ ಕೂಡ ನಾನು ಮಾಡ್ತೀನಿ. ಇವತ್ತೆಲ್ಲ ಅಭಿಮಾನಿ ಬಳಗದವರು ತಾವೆಲ್ಲ ಸೇರ್ ಮಾಡಿದ್ರಿ, ಒಳ್ಳೆ ಕಾರ್ಯ ಮಾಡಿದ್ರಿ. ಯುವಕರ ಒಂದು ಪಡೆ ತಾವೆಲ್ಲ ಕೂಡ ಮಾಡಿ ಸಲುವಾಗಿ ತಮಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತೇನು ಬೇರೆ ವಿಚಾರದಲ್ಲಿ ನಾನು ಯಾವುದೂ ಕೂಡ ಮಾತಾಡಕ್ಕೆ ಹೋಗೋದಿಲ್ಲ.
ಇವತ್ತು ಬರೀ ಸಿದ್ದರಾಮಯ್ಯ ಸಾಹೇಬರು ಹುಟ್ಟುಹಬ್ಬ ಅವ್ರಿಗೆ ಇನ್ನೂ ಆಯುಷು ಆರೋಗ್ಯ ಕುಳ್ಳಿ ಆ ಭಗವಂತ, ಯಾಕಂದ್ರೆ ಇನ್ನೂ 100 ವರ್ಷ ನಮ್ಮ ಜೊತೆಯಲ್ಲಿ ಬಾಳಿ ಈ ರಾಜ್ಯಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಮಾದರಿ ಇನ್ನೂ ಕೂಡ ಬೆಳಿಲಿ ಅಂತ ಆ ವೀರಭದ್ರೇಶ್ವರ ತಾಯಿ ರಾಜರಾಜೇಶ್ವರಿ ಹತ್ರ ಹಾರೈಸಿ ನನ್ನ 4 ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಇವತ್ತಿನ ಈ ಸಂಭ್ರಮ ಸಡಗರ ಸನ್ಮಾನ್ಯ ಗ್ಯಾರಂಟಿಗಳ ಪಿತಾಮಹ ಹಾಗೂ ಭಾಗ್ಯಗಳ ಸರ್ದಾರ್ ನಾವೆಲ್ಲ ಕರಿತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಒಂದು 78ನೇ ಹುಟ್ಟುಹಬ್ಬ ಒಂದು ಅತಿ ವಿಜೃಂಭಣೆಯಿಂದ ಮಾನ್ಯ ಮಾಜಿ ಸಚಿವರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಂತ ರಾಜಶೇಖರ್ ಬಿ ಪಾಟೀಲ್ ಅವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಹೀಗೆ ಯಶಸ್ವಿಯಾಗಿ ಮಾಡಿದ್ದೇವೆ. ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಹೇಳ್ಬೇಕಂದ್ರೆ ಒಂದು ಅನ್ನಭಾಗ್ಯ ಆಗಲಿ, ಒಂದು ಗ್ಯಾರಂಟಿ ಯೋಜನೆ, 5 ಪಂಚ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ನಡೀತಾ ಇದೆ. ಇವಾಗ ಅತಿ ಯಾವುದೋ ಒಂದು ಇವತ್ತಿನ ಜನರಿಗೆ ಭಾಳ ಇಷ್ಟೊಂದು ಹೆಲ್ಪ್ ಆಗ್ತಿದೆ ಅಂದರೆ ಅನ್ನಭಾಗ್ಯ ಯೋಜನೆ ಅಂದರೆ ಒಂದು ಹತ್ತಾರು ಊಟ ಒಂದು ಅತಿ ಕಡುಬಡ ಜನರಿಗೆ ಒಂದು ಹೊತ್ತು ಊಟ ಆದರೂ ಸಿಗಲೇಬೇಕಂತೇಳಿ ಕಂಪಲ್ಸರಿ ಒಂದು ಅನ್ನಭಾಗ್ಯ ಯೋಜನೆ ತಂದು ಇಡೀ ಬಡ ಕುಟುಂಬ, ಇಡೀ ಕರ್ನಾಟಕದ ಬಡ ಕುಟುಂಬ ಎಲ್ಲ ವರ್ಗದವ್ರಿಗೂ ಎಲ್ಲದವ್ರಿಗೂ ಅನ್ನಭಾಗ್ಯ ಯೋಜನೆ ಅನ್ನೋದು ಅವರಿಗೆ ಮುಡ್ತಾ ಇದೆ. ಇನ್ನೊಂದೇನೆಂದರೆ ಶಕ್ತಿ ಯೋಜನೆ, ವಿಶೇಷವಾಗಿ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ನೀರಿನಿಂದ ಜನ್ಮದವರೆಗೂ ಎಲ್ಲ ಟೆಂಪಲ್ ದೇವಸ್ಥಾನ ಮಂದಿರಲ್ಲಿ ಇನ್ನೂ ವೈಯಕ್ತಿಕ ಕೆಲಸಗಳಲ್ಲಿ ಸಂಚಾರ ಮಾಡೋದು ಫ್ರೀಯಾಗಿ ಸಂಚಾರ ಮಾಡ್ತಿದ್ರು. ಯಾರಾದರೂ ಕರ್ಬೇಕಂದ್ರವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಇಡೀ ಕರ್ನಾಟಕ ಮಹಿಳೆಯರ ಆಶೀರ್ವಾದ ಅವರಿಗೆ ಇದ್ದೇ ಇರುತ್ತೆ ಅಂತೇಳಿ ಅದನ್ನು ನಾವು ಹೇಳ್ತೀವಿ. ಇವಾಗಲೇ ಮಾನ್ಯ ಮಾಜಿ ಸಚಿವರಾದ 500 ಕೋಟಿ ಜನರು ಇತ್ತೀಚೆಗೆ ಬಸ್ಸಿನಲ್ಲಿ ಸಂಚಾರ ಮಾಡಿ ಯಶಸ್ವಿ ಆಗಿದ್ದಾರೆ. ಇನ್ನೂ ನಡೀತಾ ಇದೆ ಫ್ರೀ. ಮುಂದೆ ಮತ್ತೆ 2028ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ಅವಾಗ ಮತ್ತೆ ಕಾಂಗ್ರೆಸ್ ಕ್ಷೇತ್ರದ ಮತ್ತೆ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಅವರು ಸಚಿವರು ಆಗೇ ಆಗ್ತಾರೆ ಕಂಪಲ್ಸರಿ ಅಂತೇಳಿ ಈ ಮೂಲಕ ಮಾಧ್ಯಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇನೆಂದರೆ ನಮ್ಮ ಯುವಕರು ಇವತ್ತಿನಲ್ಲಿ BJP ಸರ್ಕಾರ ಹೇಳಿತು ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂಥೇಳಿ. 2 ಕೋಟಿ ಇಲ್ಲ, ಒಂದು 200 ಉದ್ಯೋಗ ಕೊಡಕ್ಕೆ ಅವರು ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಯುವಕರಿಗೆ, ಡಿಗ್ರಿ ಹೋಲ್ಡರ್ ಯುವಕರಿಗೆ ಸುಮಾರು 3,000 ಮಾಡಿದವರಿಗೆ, ಇನ್ನು ಡಿಪ್ಲೊಮಾ ಹೊಡಿದವರಿಗೆ 1,500 ಮಾಡಿದ್ದಾರೆ ಅವರಿಗೆ. ಅದೇ ಮುಖಾಂತರ ಮತ್ತು ಇಷ್ಟೆಲ್ಲ ಇನ್ನೂ ಹೇಳ್ಬೇಕಂದ್ರೆ ಭಾಳಷ್ಟು ಭಾಗ್ಯಗಳವ. ಕ್ಷೀರ ಭಾಗ್ಯವಲ್ಲಿ, ಶೂ ಭಾಗ್ಯವಲ್ಲಿ, ಮಕ್ಕಳಿಗೆಲ್ಲ ಪುಸ್ತಕ ಕೊಡೋದಲ್ಲಿ ಎಲ್ಲ ಕಾರ್ಯಕ್ರಮ ವಿಶೇಷವಾಗಿ ಯಾರಿಗೆ ಅಂದರೆ ಬಡ ಮಕ್ಕಳಿಗೆ, ವಿಶೇಷವಾಗಿ ಬಡ ಮಹಿಳೆಯರಿಗೆ ಆಗಿ ಇಂಥ ಯೋಜನೆಗಳು ಕೊಟ್ಟು ಸಹಕಾರ ಆಗ್ತಿದೆ ಅವರಿಗೆ. ಯಾವುದೇ ಒಂದು ಹಾಸ್ಪಿಟಲಲ್ಲಿ, ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಎಲ್ಲ ಮಕ್ಕಳಿಗೆಲ್ಲ ಹೊಸಕಾಗಿ ಇಷ್ಟೊಂದು ಮಾಡ್ತಾರೆ. ಭಾಗ್ಯಗಳ ಸರ್ದಾರೆ ಅಂದರೆ ಬಡವರ ಬಂದು ಯಾವುದಾದ್ರೂ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಯಾವುದಾದ್ರು ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ ಅಂತ ನಾವು ಎದೆ ತಬ್ಬಿಸ್ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಯುವಕರು ಎಲ್ಲರೂ ಹೇಳ್ತೀವಿ. ಇಷ್ಟೊಂದು ಕೆಲಸಗಳು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಿದೆ ಅಂದರೆ ಬರುವಂಥ ಜನಗಳು 2028ಕ್ಕೆ ಶತಸಿದ್ಧವಾಗಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತಂತೇಳಿ ಈ ಮೂಲಕ ತಮ್ಮ ಮೂಲಕ ಹೇಳ್ತೇನೆ.